ಯಜಮಾನ ಯಜಮಾನ. ನೋಟಿಸ್ ಬರೋವರೆಗೂ ಇರಲಿ ಅಂತ ನಾವು ಒಪ್ಕೊಂಡ್ರೆ ಅವಳು ಮ್ಯೂಚುವಲ್ ಡಿವೋರ್ಸ್ಗೆ ಒಪ್ಕೋತಾಳೆ. ಮ್ಯೂಚುವಲ್ ಡಿವೋರ್ಸ್ಗೆ ಒಪ್ಕೊಂಡ್ರೆ ಕೇಸು ಬೇಗ ಮುಗಿಯುತ್ತೆ. ಹಾಗಾದ್ರೆ ಅವಳು ಹೇಳ್ದಾಗ ಕೇಳಿದ್ರು ಪರವಾಗಿಲ್ಲ, ಆದಷ್ಟು ಬೇಗ ಅವಳಿಂದ ಮುಕ್ತಿ ಪಡ್ಕೊಂಡ್ಬಿಡೋಣ. ಅದಕ್ಕೆ ಮನೆಯವರೆಲ್ಲ ಇದೆ ಬೆಸ್ಟ್ ಐಡಿಯಾ ಅಂತ ಹೇಳ್ತಾರೆ. ನನ್ಗೂ ಹಾಗೆ ಅನಿಸ್ತಿದೆ ಪಲ್ಲವಿ. ಆಗ ಎಲ್ರೂ ಒಂದು ನಿರ್ಧಾರಕ್ಕೆ ಬಂದು ಫೈನಲ್ ಆಗಿ ಆ ನೋಟಿಸ್ ಬರೋವರೆಗೂ ನಾವೆಲ್ಲ ನಾಟಕ ಮಾಡೋಣ ಅಂತ ಡಿಸೈಡ್ ಆಗ್ತಾರೆ. ಒಟ್ನಲ್ಲಿ ನಾವಾಡೋ ಒಂದ್ ನಾಟಕದಿಂದ ಇಷ್ಟ ದಿನ ಅವಳಾಡಿದ್ಲಲ್ಲ ನಾಟಕ, ಅದಕ್ಕೆ ಪರ್ದೆ ಬೀಳುತ್ತೆ. ನಾನ್ ಅನ್ಕೊಂಡಾಗೆ ಮುಂದಿನ ದಾರಿಲಿ ಯಾವ ಮನಸ್ತಾಪನೂ ಇಲ್ಲದೆ ನಾನ್ ಸಾಗ್ಬೋದು. ಎಲ್ರಿಗೂ ಓಕೆ ಅಂದ್ಮೇಲೆ ನನ್ಗೂ ಓಕೆನೆ. ಒಟ್ನಲ್ಲಿ ಎಷ್ಟು ಬೇಗ ಆ ಪೀಡೆ ತೊಲಗುತ್ತೋ ಅಷ್ಟು ಒಳ್ಳೇದು. ಇವಾಗ ಏನ್ ಮಾಡೋಣ ಅಂತೀರಾ? ಮನೆಯಿಂದ ಕಳಿಸ್ಬೇಕು ಅಂತ ಅವ್ರು ಪ್ಲಾನ್ ಮಾಡಿದ್ರೆ ಉಳ್ಕೊಳಕ್ ಏನ್ ಬೇಕೋ ಅದನ್ನ ನಾನ್ ಮಾಡ್ತೀನಿ. ಅದಕ್ಕೆ ನೀವ್ ಸಾಮಾನ್ಯದವ್ರಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೆ ಇನ್ ಮುಂದಕ್ಕೆ ಏನ್ ಮಾಡ್ತೀರಾ? ಈಗ ನಮ್ಮ ಮನೆಯವ್ರು ಏನ್ ಹೇಳ್ತಾರೆ ನನ್ಗೆ ದೊಡ್ಡ ಕ್ಯೂರಿಯಾಸಿಟಿ. ಸದ್ಯಕ್ಕೆ ಮಾತಾಡ್ಬೇಕು ಬಾಮ್ಮ ಅಂತ ಕರೀತಾರೆ. ನೀವ್ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀರಾ ಅಂದ್ಮೇಲೆ ಪಕ್ಕಾ ಗೆಲ್ಲೋದ್ ನೀವೇ. ಸೂಪರ್. ಅದಕ್ಕೆ ನೀವು ಎಕ್ಸ್ಕ್ಯೂಸ್ ಮೀ, ಇಬ್ರು ಏನ್ ಮಾಡ್ತಾ ಇದ್ದೀರಾ? ಅದು ಮಾವ, ನಾನ್ ಹೇಗಿದ್ರು ಮನೆ ಬಿಟ್ಟು ಹೋಗ್ತೀನಲ್ವಾ, ಅದಕ್ಕೆ ಆ ಬೇಜಾರ್ಗೆ ತಪ್ಕೊಂಡು ಅಳ್ತಿದ್ದೆ. ಸರಿ ಸರಿ, ನಿಮ್ಮ ಅಳೋ ಪ್ರೋಗ್ರಾಮ್ನ ಆಮೇಲೆ ಇಟ್ಕೊಳ್ಳಿ. ಇಬ್ರು ಒಳಗಡೆ ಬನ್ನಿ. ಸರಿ ಮಾವ. ಬನ್ನಿ. ಲಾಯರ್ ಹೋಗಿದ್ರಂತ, ಅಲ್ಲಿ ಏನಾಯ್ತಂತೆ? ಲಾಯರ್ ಹೋಗಿದ್ದು ಆಯ್ತು, ರಾಘವೇಂದ್ರ ವಕಾಲತ್ ಸಿಗ್ನೇಚರ್ ಮಾಡಿದ್ದು ಆಯ್ತು. ಇನ್ನೇನಿದ್ರು ನೋಟಿಸ್ ಕಳಿಸಿ ನೆಕ್ಸ್ಟ್ ಲೀಗಲ್ ಪ್ರೊಸೆಸ್ ಶುರು ಆಗ್ಬೇಕು ಅಷ್ಟೇ. ಮತ್ ನನಗ್ ಯಾಕೆ ಈ ವಿಷಯ ಹೇಳಿಲ್ಲ? ಏನಾಯ್ತು ಅಂತ ನಾನೇ ಕೇಳ್ಬೇಕಾ? ಪ್ರತಿಯೊಂದು ಅಪ್ಡೇಟ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ಸಮಯ ಬಂದಾಗ ಕಲ್ ಕೂಡ ಹಣ್ಣು ಕೊಡುತ್ತೆ, ಆದ್ರೆ ಸಮಯ ಬರೋವರೆಗೂ ತಾಳ್ಮೆಯಿಂದ ಕಾಯ್ಬೇಕು ಮಗಳೇ. ಕಾಲದ ಬಾಗ್ಲು ಮುಂದೆ ನಿಂತು ಬೆಟ್ಟದಂತ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದೀನಿ ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ ತಾನೆ? ನಮ್ಮನ್ನು ಕೂಡ ಕಾಯೋ ನೋವು ಕಾಡ್ತಿದೆ. ರಿಸಲ್ಟ್ ಎಷ್ಟು ಬೇಗ ಬರುತ್ತೋ, ಎಷ್ಟು ಬೇಗ ಒಳ್ಳೇದಾಗುತ್ತೋ ಅನ್ನೋ ಭರವಸೆಯಲ್ಲಿ ಬದುಕೋ ರೀತಿ ಮಾಡಿದೆ. ನೋಡು ಅನಿ, ಪ್ರಯತ್ನ ಪಟ್ಟ ತಕ್ಷಣ ಫಲ ಸಿಗಲ್ಲ. ಫಲ ಸಿಗಕ್ಕೆ ಸಮಯ ಬೇಕು. ಮಾಡಿರೋ ಪ್ರಯತ್ನ ಏನು ಅನ್ನೋದಾದ್ರೂ ಹೇಳ್ಬೇಕಿತ್ತು. ಸಣ್ಣದಾಗ್ಲಿ ದೊಡ್ಡದಾಗ್ಲಿ ನನಗ್ ಪ್ರತಿಯೊಂದು ಅಪ್ಡೇಟ್ ಆಗ್ಬೇಕು. ನನಗ್ ಗೊತ್ತಿಲ್ದೆ ಏನು ನಡಿಬಾರ್ದು. ಅನಿತಾ, ಯಾಕೆ ಹೀಗಾಡ್ತಿದ್ಯಾ? ನಿನ್ ಗೊತ್ತಿಲ್ಲ ಏನಾಗೋದಕ್ ಸಾಧ್ಯ? ಚಾನ್ಸಿ ಆ ಮನೆ ಬಿಟ್ಟು ಆಚೆ ಹೋಗ್ಬೇಕು, ಅಷ್ಟೇ ತಾನೇ ನಿನಗೆ ಬೇಕಾಗಿರೋದು. ಅದಕ್ಕೋಸ್ಕರ ಪಲ್ಲವಿ ಮತ್ತು ಅವ್ರ ಮನೆಯವರು ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅನ್ನೋದು ನಿನಗೂ ಗೊತ್ತು, ನನಗೂ ಗೊತ್ತು. ಅವ್ರ ಕೆಲಸ ಮಾಡ್ಲೇಬೇಕು, ಮಾಡ್ತಿದ್ದಾರೆ. ಬಟ್ ನಾನ್ ಕೇಳ್ತಿರೋದು ನನ್ಗೆ ಯಾಕೆ ಈ ವಿಷಯ ಹೇಳಿಲ್ಲ ಅಂತ. ಅದು ನೋಟಿಸ್ ಸರ್ವ್ ಆದ್ಮೇಲೆ ನಿನ್ಗೆ ಹೇಳೋಣ ಅಂತ ನಾವೇ ಅನ್ಕೊಂಡ್ವಿ ಅಷ್ಟೇ. ನೋಡಿ, ನನಗ್ ನಿಮ್ಗಳು ಯಾರ ಮೇಲೂ ನಂಬಿಕೆ ಇಲ್ಲ. ನಿಮ್ಮನ್ನ ನಂಬೋದಕ್ಕೆ ನನಗ್ ಒಂದ್ಸಲ ಅಲ್ಲ 2 ಸಲ ನನಗ್ ಸುಳ್ಳು ಹೇಳಿ ಮೋಸ ಮಾಡಿದೀರಾ. ಮತ್ತೆ ನಂಬಿ ಯಾವಾರೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾರು ಬೇಕು ಬೇಕು ಅಂತ ಸುಳ್ಳು ಹೇಳಿಲ್ಲ, ಸಮಯ ಸಂದರ್ಭ ಹಾಗೆ ಮಾಡ್ಸಿರುತ್ತೆ ಅಷ್ಟೇ. ಯಾಕೆ ಆ ಸಮಯ ಸಂದರ್ಭ ನನಗ್ ಮಾತ್ರ ಸುಳ್ಳು ಹೇಳಿ ನನಗ್ ಮಾತ್ರ ಮೋಸ ಮಾಡಿ ಅಂತ ಹೇಳುತ್ತಾ? ಬೇರೆ ಜೀವನದಲ್ಲಿ ಬಿಟ್ಟು ನನ್ ಲೈಫಲ್ಲಿ ಮಾತ್ರ ಆಟ ಆಡುತ್ತೆ ಅಲ್ವಾ? ಅದಕ್ಕೆ ನಾನು ತೀರ್ಮಾನ ಮಾಡಿದೀನಿ, ಇನ್ನು ಮುಂದೆ ನನ್ನ ಹುಷಾರಲ್ಲಿ ನಾನಿರ್ಬೇಕು. ಸೊ ಅಲ್ಲಿ ಏನಾದ್ರೂ ಸರಿ, ಒಂದು ಗುಂಡು ಸೂಜಿ ಕೆಳಗ್ ಬಿದ್ರು ನನಗ್ ಗೊತ್ತಾಗ್ಬೇಕು. ಆಯ್ತಮ್ಮ ಮಹಾತಾಯಿ, ಹೇಳ್ದೆ ಇದ್ದಿದ್ದು ನಂದೇ ತಪ್ಪು, ಸಾರಿ. ಇನ್ ಮುಂದೆ ಏನೇ ಇದ್ರು ನಿಂಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ, ಓಕೆನಾ? ಈ ಮಾತನ್ನ ಮೊದ್ಲೇ ಹೇಳಿದಿದ್ರೆ ಇಷ್ಟೆಲ್ಲ ವಾದ ಮಾಡೋ ಅವಶ್ಯಕತೆನೇ ಇರ್ಲಿಲ್ವಲ್ಲ. ಇವಳಿಗೆ ಹೋಗಿದ್ದು ಕೈ ಕಾಲು ಮಾತು ಬಂದಾಗ ಎಷ್ಟು ಖುಷಿ ಪಟ್ಟಿದ್ದೆ, ಆದ್ರೆ ಇವಾಗ ಯಾಕೆ ನಾರ್ಮಲ್ ಆದ್ಲು ಅಂತ ಬೇಜಾರಾಗ್ತಿದೆ. ಹೇ ಮಿತು, ಬಿಡ್ತು ಅನ್ನೋ. ಅವಳು ಅನ್ಕೊಂಡಾಗ ಏನೋ ಆಗ್ತಿಲ್ವಲ್ಲ ಅನ್ನೋ ಬೇಜಾರ್ದಾಗ ಆಡ್ತಿದ್ದಾಳ್ ಕಣೋ. ಈ ಮನೇಲಿ ನೆಮ್ಮದಿ ನೆಲೆಸ್ಬೇಕು, ಅವಳು ಖುಷಿಯಾಗಿರ್ಬೇಕು ಅಂದ್ರೆ ಝಾನ್ಸಿಯಲ್ಲಿ ಆ ಜಾಗನ ಖಾಲಿ ಮಾಡ್ಬೇಕು. ಆ ಸ್ಥಾನದಲ್ಲಿ ಇವಳನ್ನ ಹೋಗಿ ಕೂರಿಸ್ಬೇಕು. ಅಲ್ಲಿವರೆಗೂ ಇವಳು ಬದಲಾಗಲ್ಲ. ಏನೋ ಮಾತಾಡ್ಬೇಕು ಅಂತ ಕರ್ದು ಈಗ ಸೈಲೆಂಟ್ ಆಗಿ ನಿಂತಿದಿರಲ್ಲ ಮಾವ, ಏನ್ ಡಿಸೈಡ್ ಮಾಡಿದ್ರಿ? ನೀವೆಲ್ರೂ ಹೀಗ್ ನಿಂತಿರೋದ್ ನೋಡಿದ್ರೆ ನನ್ನ ಆಸೆ ಈಡೇರ್ಸೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ನನ್ ಹಣೆಲಿ 4 ದಿನನೂ ನಿಮ್ ಪ್ರೀತಿ ಪಡ್ಕೊಳ್ಳೋ ಅದೃಷ್ಟ ಬರ್ದಿಲ್ಲ ಅನ್ಸುತ್ತೆ. ನನ್ನ ಆಸೆ ಆಗಿ ಉಳ್ಕೊಳ್ಬಿಡುತ್ತೆ ಅನಿಸ್ತಿದೆ. ಒಂದ್ ನಿಮಿಷ ಇರಮ್ಮ, ನಾವು ಮಾತಾಡೋದಕ್ ಮುಂಚೆನೆ ನಿನ್ನಿಷ್ಟದಂಗೆ ನೀನ್ ತಿಳ್ಕೊಂಡ್ಬಿಟ್ರೆ ಹೇಗೆ? ನೀವ್ ಯಾರು ಏನು ಮಾತಾಡ್ಲಿಲ್ವಲ್ಲ,
ಅದಕ್ಕೆ ಹಾಗ ಅನ್ಕೊಂಡೆ. ನೋಡಮ್ಮ, ಈ ಮನೆ ಹಿರಿಯನಾಗಿ ನಾನೇ ಮಾತಾಡ್ತೀನಿ. ಆಗ ಆ ಮಾತಿಗೊಂದು ತೂಕ ಇರುತ್ತೆ. ನಾವೆಲ್ಲರೂ ಸೇರಿ ಡಿಸ್ಕಸ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಪರ ವಿರೋಧ ಎರಡೂ ಇತ್ತು, ವಾದ ವಿವಾದನೂ ಆಯಿತು. ಅದ್ರ ಡಿಸಿಷನ್ ಏನಾಯ್ತು ಮಾವ? ಅಲ್ಲಿಗೆ ಬರ್ತಾ ಇದ್ದೀನಿ. ಸಾಧಕ ಬಾಧಕಗಳನ್ನೆಲ್ಲ ಯೋಚನೆ ಮಾಡಿ, ನೀನು ಒಬ್ಬಳು ಹೆಣ್ಣುಮಗಳು, ಮನೆ ಬಿಟ್ಟು ಹೋಗೋ ಮುಂಚಿನ ಕೆಲವು ದಿನಗಳು ಸಂತೋಷವಾಗಿರಲಿ ಅಂತ ನಿರ್ಧಾರ ಮಾಡಿ ನಾವೆಲ್ಲರೂ ನೀನು ಹೇಳ್ದಾಗೆ ನಡ್ಕೋತೀವಿ. ಥ್ಯಾಂಕ್ ಯು ಮಾವ. ನಿಜವಾಗ್ಲೂ ನೀವು ಈ ತರ ಒಂದು ಡಿಸಿಷನ್ ತಗೊಳ್ತೀರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದಕ್ಕೆ ನಾನು ಅನ್ಕೊಂಡಿರೋದಕ್ಕಿಂತ ಡಬ್ಬಲ್ ಕಿಲಾಡಿನ. ತುಂಬಾ ಖುಷಿ ಪಡಬೇಡ, ಇದೆಲ್ಲ ಜಸ್ಟ್ ನೋಟಿಸ್ ಬರೋವರೆಗೂ ಅಷ್ಟೇ. ಖಂಡಿತ ಮಾವ, ನೋಟಿಸ್ ಬರೋವರೆಗೂ ನೀವೆಲ್ಲರೂ ನನ್ ಜೊತೆ ಖುಷಿಯಿಂದ ಇದ್ರೆ ಅಷ್ಟೇ ಸಾಕು. ಆಮೇಲೆ ಏನಾದ್ರು ನೀನ್ ನಕ್ರ ಮಾಡಿದ್ರೆ? ಪ್ರಾಮಿಸ್ ಇಲ್ಲ ಪಲ್ಲವಿ. ನೀವೆಲ್ಲರೂ ಕೊಟ್ಟು ಮಾತ್ ಪ್ರಕಾರ ನಡ್ಕೊಂಡ್ರೆ ನಾನು ಮಾತ್ ತಪ್ಪಲ್ಲ. ಸರಿ ಹಾಗಾದ್ರೆ. ವಾವ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಎಲ್ರು ಒಂದ್ ನಿಮಿಷ ಹಾಗೆ ನಿಂತಿರಿ. ನಾವು ಪ್ರೀತಿಯಿಂದ ನಡ್ಕೋತೀವಿ ಅಂತ ಹೇಳಿದ್ದೀವಿ ಹೊರತು ನೀನು ನಿಂತ್ಕೊಳ್ಳಿ ಅಂದ ತಕ್ಷಣ ನಿಂತ್ಕೊಳ್ಳೋದಕ್ಕೆ, ಕೂತ್ಕೊಳ್ಳಿ ಅಂದ ತಕ್ಷಣ ಕೂತ್ಕೊಳ್ಳೋದಕ್ಕೆ ಅಲ್ಲ. ಅಯ್ಯೋ ಮಾವ, ನಿಮ್ಮನ್ ಹಾಗೆಲ್ಲ ನಡ್ಸ್ಕೊಳ್ಳೋದಕ್ಕಾಗತ್ತಾ? ವಿಷಯ ಇದೆ, ಅದಕ್ಕೆ ಹೀಗೆ ನಿಂತ್ಕೊಳ್ಳಿ ಅಂತ ಹೇಳಿದ್ದು. ಒಂದ್ ನಿಮಿಷ ಇರಿ. ಯಜಮಾನ್ರೆ ಬನ್ನಿ, ಆಶೀರ್ವಾದ ತಗೊಳ್ಳೋಣ. ಇದೇನೇ ಹೊಸ ನಾಟಕ? ಈಗ ಆಶೀರ್ವಾದ ಯಾಕೆ? ದೊಡ್ಡತ್ತೆ, ನೀವ್ ಇಷ್ಟಪಡೋ ಸೊಸೆಗೆ ಆಶೀರ್ವಾದ ಮಾಡದೆ ಇರ್ತೀರಾ? ಅದ್ ಹೇಗೆ ಮಾಡ್ದೆ ಇರಕ್ಕಾಗುತ್ತೆ? ಮಾಡ್ತೀವಿ. ನೋಟಿಸ್ ಬರೋವರೆಗೂ ನಾನ್ ನೀವ್ ಇಷ್ಟಪಟ್ಟಿರೋ ಸೊಸೆನೆ ತಾನೆ. ಅಂದ್ಮೇಲೆ ನೀವ್ ಆಶೀರ್ವಾದ ಮಾಡ್ಲಿಲ್ಲ ಅಂದ್ರೆ ಹೇಗೆ? ನೋಟಿಸ್ ಬರೋವರೆಗೂ ಇರೋ ನನ್ ಈ ಹೊಸ ಜೀವನ ನಿಮ್ ಎಲ್ರ ಆಶೀರ್ವಾದದಿಂದ ಶುರುವಾಗ್ಲಿ ಅಂತ. ಓ ಹಾಗೆ, ಆಶೀರ್ವಾದ ತಾನೇ, ಅದಕ್ಕೇನು ಕಾಸು ಕೊಡ್ಬೇಕಾ, ಕರಿಮಣಿ ಕೊಡ್ಬೇಕಾ? ಮಾಡ್ತೀವಿ ಬಿಡು. ಥ್ಯಾಂಕ್ ಯು ಮಾವ. ಯಜಮಾನ್ರೆ ಬನ್ನಿ, ಆಶೀರ್ವಾದ ತಗೊಳ್ಳೋಣ. ಅಯ್ಯೋ ಬನ್ನಿ ಯಜಮಾನ್ರೆ. ಅಜ್ಜಿ, ಮೊದ್ಲು ನೀವೇ ಆಶೀರ್ವಾದ ಮಾಡಿ. ದೇವ್ರು ನಿಮ್ಮಿಬ್ಬರಿಗೂ ಒಳ್ಳೇದ್ ಮಾಡ್ಲಿ. ಬನ್ನಿ ಯಜಮಾನ್ರೆ. ದೊಡ್ಡ ಮಾವ, ದೊಡ್ಡತ್ತೆ, ನೀವು ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಿ. ಅಯ್ಯೋ, ನೀವು ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಆಶೀರ್ವಾದ ಮಾಡ್ತಿದ್ದೀರಲ್ಲ? ಮತ್ತೇನ್ ಮಾಡ್ಬೇಕಿತ್ತು? ಹೊಸ್ದಾಗ್ ಮದ್ವೆ ಆದವ್ರಿಗೆ, ಅದು ನಿಮ್ ಪ್ರೀತಿಯ ಸೊಸೆಗೆ ಏನಂತ ಆಶೀರ್ವಾದ ಮಾಡ್ತಿದ್ರೋ ಆ ರೀತಿ ಮಾಡಿ. ಹಾಗ ಸರಿ ಆಯ್ತು. ಇಲ್ಲಿ ಅಕ್ಷತೆ ಕೊಡು. ಮುತ್ತಿನಂತ 3 ಮಕ್ಕಳನ್ನ ಹೆತ್ತು ಸಂತೋಷವಾಗಿ 100 ಕಾಲ ಬಾಡಿ. ದೊಡ್ಡಪ್ಪ, ಇದೆಲ್ಲ ನೋಟಿಸ್ ಬರೋವರೆಗೂ ಅಷ್ಟೇ. ಅಲ್ಲಿವರೆಗೂ ಕೊಟ್ಟ ಮಾತನ್ನ ತಪ್ಪೋದು ಬೇಡಮ್ಮ. ಈ ನನ್ನ ಆಶೀರ್ವಾದಕ್ಕೆ ಏನೂ ಪವರ್ ಇಲ್ಲ ಬಿಡು. ಸುಮ್ಮನೆ ನಾಟಕ ತಾನೆ. ಈ ಸಿನಿಮಾ ಸೀರಿಯಲ್ ನಲ್ಲಿ ನೋಡಲ್ವಾ, ಅದೇ ತರ. ಆಶೀರ್ವಾದ ಆಯ್ತಲ್ಲ, ಇದರ ಮೇಲೆ. ಥ್ಯಾಂಕ್ ಯು ಮಾವ. ಥ್ಯಾಂಕ್ ಯು ಅತ್ತೆ. ಮುದ್ದತ್ತೆ, ನೀವು ನಂಗೆ ಆಶೀರ್ವಾದ ಮಾಡಿ. ಆ ದೇವ್ರು ನಿಮ್ಮಿಬ್ಬರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಥ್ಯಾಂಕ್ ಯು ಮುದ್ದತ್ತೆ. ಅನಿತಾ ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ? ಹಲೋ, ಹೇಳಮ್ಮ ಅನಿತಾ. ನಿಮ್ ಹೆಸರೇನೋ ತುಳಸಿ ಅಂತ ಹೇಳಿದ್ರಿ ಅಲ್ವಾ? ಹಾ, ತುಳಸಿನ್. ಹೇಳಮ್ಮ. ಸಾರಿ, ನಾನ್ ನಿಮ್ ನಂಬರ್ ಸೇವ್ ಮಾಡಿರ್ಲಿಲ್ಲ, ಅದಕ್ಕೆ ಕೇಳ್ದೆ. ಪರವಾಗಿಲ್ಲ ಅಮ್ಮ, ನನ್ನ ಹೆಸರು ಸೇವ್ ಮಾಡ್ಕೊಳ್ದಿದ್ರೆ ಏನು, ನಾನ್ ನಿಮ್ ನೆನಪಲ್ಲಿ ಇದೀನಲ್ಲ, ಅಷ್ಟೇ ಸಾಕು. ಏನ್ ಕಾಲ್ ಮಾಡಿದ ವಿಷಯ? ನೀವೇನೋ ತುಂಬಾ ಹಠಮಾರಿ, ಅವ್ಳು ಅನ್ಕೊಂಡಿದ್ ನಡಿಲೇಬೇಕು, ಅವಳ ಗಂಡನ್ ಬಿಟ್ಟು ಬರಲ್ಲ ಅಂತ ಏನೇನೋ ಹೇಳಿದ್ರಿ ಅಲ್ವಾ? ಹೌದು, ಅದೆಲ್ಲ ಸತ್ಯನೇ. ಈ ಅನಿತಾ ಹಠ ಮಾಡಿ ನಿಂತ್ರೆ ಗಾಳಿ ಅದ್ರ ದಿಕ್ಕನ್ ಕೂಡ ಬದಲಾಯಿಸಿ ನಿಲ್ಲುತ್ತೆ. ಯಾಕೆಂದ್ರೆ ಪ್ರಕೃತಿಗೂ ಗೊತ್ತು ನಾನು ಯಾವತ್ತೂ ಸೋಲಲ್ಲ ಅಂತ. ಸೋಲ್ನ ಸವಾಲಾಗಿ ಸ್ವೀಕರಿಸಿದ್ರೆ ಗೆಲುವನ್ನ ರುಮಾಲಾಗಿ ತಿರುಗಿಸ್ಬೋದು. ಆದ್ರೆ ನನಗ್ ಗೆದ್ದೆ ಅಭ್ಯಾಸ ಆದ್ಮೇಲೆ ಗೆದ್ದೆ ಗೆಲ್ತೀನಿ. ನಾನು ಒಂದ್ ಸಲ ನಂದು ಅಂತ ತೀರ್ಮಾನ ಮಾಡಿದ್ರೆ ಹಾದಿ ಮುಚ್ಚಿದ್ರು ಹೆಜ್ಜೆ ನಿಲ್ಲಲ್ಲ, ಗುರಿ ಮರಿಯಲ್ಲ.
ನನ್ನ ಮದ್ವೆ ನಿಲ್ಸಿ ನನಗ್ ಮಾಡಿದ ಅವಮಾನಕ್ಕೆ ಅವಳಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಪಾಠ ಕಲಿಸ್ತೀನಿ ಅನ್ನೋದು ಸುಮ್ನೆ ಮಾತಾಡಲ್ಲ, ಮೌನವಾಗಿದ್ದು ಮಾಡಿ ತೋರಿಸ್ತಾರೆ. ಕೆಲ್ಸ ಮುಗಿಸಿ ಹೇಳೋ ಕ್ಯಾಟಗರಿ ನಂದಲ್ಲ, ಮಾಡೋದನ್ನೇ ಹೇಳೋ ಕ್ಯಾರೆಕ್ಟರ್ ನಂದು. ಆದಷ್ಟು ಬೇಗ ನಿಮ್ ಜಾನ್ಸಿ ನಿಮ್ ಮನೆಗ್ ಬರ್ತಾಳೆ. ಸರಿ ಕಳಿಸ್ಕೊಡ್ತೀನಿ. ಅಯ್ಯೋ, ಏನ್ ಮಾತಾಡ್ತಿದ್ಯಾ ಮಾನಿಕಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಡಿವೋರ್ಸ್ಗೆ ರಾಘವೇಂದ್ರ ಅವ್ರ ಒಪ್ಪಿ ವಕಾಲತಿಗೆ ಸೈನ್ ಮಾಡಾಯ್ತು. ಅವಳಿಗೆ ಆದಷ್ಟು ಬೇಗ ನೋಟಿಸ್ ಕೂಡ ತಲುಪುತ್ತೆ. ಅವಳು ಕೂಡ ನೋಟಿಸ್ ನ ಆಕ್ಸೆಪ್ಟ್ ಮಾಡೋಕೆ ರೆಡಿ ಆಗಿದ್ದಾಳೆ. ಅಯ್ಯೋ, ಇದೆಲ್ಲ ಹೇಗ್ ಸಾಧ್ಯ ಅನಿತಾ? ನಮ್ ಜಾನ್ಸಿ ಇದನ್ನೆಲ್ಲ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಇಲ್ಲಿ ಒಪ್ಬೇಕಾಗಿರೋದು ಅವಳಲ್ಲ, ಈ ಅನಿತಾ. ಇಡೀ ರಾಘವೇಂದ್ರ ಅವ್ರ ಮನೆಯವ್ರ ರಿಮೋಟ್ ನನ್ನ ಕೈಯಲ್ಲಿದೆ. ಇಲ್ಲಿ ಕೂತ್ಕೊಂಡು ನಾನು ಏನ್ ಅನ್ಕೋತೀನೋ ಅಲ್ಲಿ ಅದೇ ನಡೆಯುತ್ತೆ. ನೀನ್ ಹೀಗೆಲ್ಲ ಮಾಡ್ಬಿಟ್ರೆ ನಮ್ ಜಾನ್ಸಿ ಗತಿ ಏನು ಅನಿತಾ? ಏನಿಲ್ಲ, ಜಾನ್ಸಿ ಆದಷ್ಟು ಬೇಗ ಅವಳು ಗಂಡ ಮತ್ತು ಅವಳ ಗಂಡನ ಮನೆಯವ್ರನ್ನ ಬಿಟ್ಟು ಬರ್ತಾಳೆ. ಆರ್ತಿ ಎತ್ತಿ ವೆಲ್ಕಮ್ ಮಾಡ್ಕೊಳಕ್ ರೆಡಿ ಇರಿ. ಅದ್ಕೆ ಮನೆಯವ್ರೆಲ್ರು ನೀವ್ ಹೇಳಿದಕ್ಕೆ ಒಪ್ಕೊಂಡ್ರು. ಈಗ ಮುಂದೆ ಏನ್ ಮಾಡ್ತೀರಾ? ನಿಮ್ ತಲೆಯಲ್ಲಿ ಏನ್ ಓಡ್ತಾ ಇದೆ? ಮುಂದೆ ಈ ಮನೆ ಸೊಸೆಯಾಗಿ ನಿಮ್ ಅಣ್ಣನ್ ಹೆಂಡತಿಯಾಗಿ ಇಲ್ಲೇ ಉಳ್ಕೊಳ್ತೀನಿ. ಅದ್ಕೆ ಇದೆಲ್ಲ ಹೇಗ್ ಸಾಧ್ಯ ಅನ್ನೋದೇ ನನ್ಗಿರೋ ದೊಡ್ಡ ಕನ್ಫ್ಯೂಷನ್. ನೋಟಿಸ್ ಬಂದ ತಕ್ಷಣ ನೀವು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ ಕೊಟ್ಟಿರೋ ಒಂದೇ ಕಾರಣಕ್ಕೆ ನಮ್ಮ ಮನೆಯವ್ರು ನಿಮ್ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿದಾರೆ ಅಂತ ಮರಿಬೇಡಿ. ಅದನ್ ಮರೆಯೋದಕ್ಕಾಗತ್ತಾ ಸಂಗೀತ? ಮತ್ತೆ ಇಷ್ಟೊಂದು ಖುಷಿಯಾಗಿದ್ದೀರಾ? ನಾನ್ ಮಾತ್ ಕೊಟ್ಟಿರೋದು ಏನಂತ ಹೇಳು? ನೋಟಿಸ್ ಬಂದ ತಕ್ಷಣ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ. ಹೌದು ತಾನೆ? ಆ ನೋಟಿಸ್ ಬಂದ್ರೆ ತಾನೇ ನಾನ್ ಈ ಮನೆ ಬಿಟ್ಟು ಹೋಗೋದು. ಅದಕ್ಕೆ ಏನ್ ಹೇಳ್ತಿದ್ದೀರಾ? ನೋಟಿಸ್ ಯಾಕೆ ಬರಲ್ಲ? ಅಣ್ಣ ಆಲ್ರೆಡಿ ಸೈನ್ ಮಾಡಿದಾನಲ್ವಾ? ಲಾಯರ್ ಕೂಡ ನೋಟಿಸ್ ಕಳಿಸ್ಕೊಡ್ತೀನಿ ಅಂತ ಹೇಳೇ ಹೋಗಿದ್ದಾರೆ. ಪ್ರೋಸೆಸ್ ಎಲ್ಲ ಆಗಿದೆ ಅಂದ್ಮೇಲೆ ನೋಟಿಸ್ ಬಂದೇ ಬರುತ್ತೆ ತಾನೆ? ಅಲ್ಲೇ ತಾನಿಟ್ಟಿರೋದು ಟ್ವಿಸ್ಟ್. ಆ ನೋಟಿಸು ಬರಲ್ಲ. ಅಯ್ಯೋ, ಅದಕ್ಕೆ ಲಾಯರ್ ಬಂದ್ ಹೋದಾಗಿಂದ ಎಲ್ಲ ಸಸ್ಪೆನ್ಸ್ ಅಲ್ಲೇ ಮಾತಾಡ್ತಿದ್ದೀರಾ. ನೋಟಿಸ್ ಯಾಕೆ ಬರಲ್ಲ, ಹೇಗ್ ಬರಲ್ಲ ಅಂತ ಹೇಳ್ತಿದ್ದೀರಾ? ಪ್ಲೀಸ್ ಅದಕ್ಕೆ ಇವಾಗ ನೀವ್ ಏನ್ ಮಾಡಕ್ ಹೊರಟಿದೀರಾ ಅಂತನಾದ್ರೂ ಹೇಳಿ ಪ್ಲೀಸ್. ಅದಕ್ಕೆ ನೀವಿಂಗ್ ನಕ್ಬಿಟ್ರೆ ನನ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸಂಗೀತ, ಆ ನೋಟಿಸು ಮತ್ತೆ ನಿಮ್ ಅಣ್ಣ ಸೈನ್ ಮಾಡಿದ ವಕಾಲತ್ ಫಾರ್ಮ್ ನ ನಾನು ಆಲ್ರೆಡಿ ಸುಟ್ಟು ಬೂದಿ ಮಾಡಾಯ್ತು. ನನ್ ಗಂಡ ಸೈನ್ ಮಾಡಿರೋ ನೋಟಿಸು ಮತ್ತೆ ವಕಾಲತನ ಸುಟ್ ಹಾಕಿ. ಪ್ರಾಣ ಮುಖ್ಯನಾ ಅಥವಾ ಕೇಸ್ ಮುಖ್ಯನಾ? ನಾನ್ ಬದುಕಿದ್ರೆ ಇಂಥ 1000 ಕೇಸ್ ಬರುತ್ತೆ. ಹಾವತ್ಗೆ ನೀವ್ ಸೂಪರ್ ಮಾತ್ರ ಅಲ್ಲ, ಖತರ್ನಾಕಿದ್ದೀರಾ. ಮಾಡೋದೆಲ್ಲ ಮಾಡಿ ಏನು ಗೊತ್ತೇ ಇಲ್ಲ ಅನ್ನೋ ರೀತಿ ಸೈಲೆಂಟ್ ಆಗಿದ್ದೀರಾ ಅಲ್ಲ? ಹೌದು ಸಂಗೀತ, ಅವರೆಲ್ಲೂ ನನ್ನ ಈ ಮನೆಯಿಂದ ಕಳ್ಸೋದಕ್ಕೆ ಆಟ ಶುರು ಮಾಡಿ ಪ್ಲಾನ್ ಮಾಡಿದ್ರೆ ಇಲ್ಲೇ ಉಳ್ಕೊಳ್ಳೋದಕ್ಕೆ ನಾನ್ ಆಟ ಶುರು ಮಾಡ್ಬಾರ್ದಾ? ಅನ್ಕೊಂಡೆ ನೀವ್ ಈ ರೀತಿ ಡ್ರಾಮಾ ಮಾಡೋದ್ರ ಹಿಂದೆ ಬೇರೇನೋ ಇದೆ ಅಂತ. ಅದೇನು ಅನ್ನೋದು ಇವಾಗ ಕ್ಲಿಯರ್ ಆಯ್ತು ಅದ್ಗೆ. ಹಾಗಾದ್ರೆ ಇನ್ಮೇಲಿಂದ ನಮ್ಮ ಮನೇಲಿ ಹೊಸ ಎಂಟರ್ಟೈನ್ಮೆಂಟ್ ಶೋ ಶುರುವಾಗುತ್ತೆ ಅನ್ನೋದು ಫಿಕ್ಸ್. ಹೌದು ಸಂಗೀತ, ಅದ್ರ ಡೌಟೇ ಇಲ್ಲ. ಇನ್ಮೇಲೆ ನಾನ್ ಆಡೋ ಒಂದೊಂದು ಆಟಕ್ಕೂ ಮನೆಯವರೆಲ್ಲ ಕ್ಲೀನ್ ಬೋಲ್ಡ್ ಆಗೋಗ್ತಾರೆ. ಈ ಝಾನ್ಸಿ ಮೇಡಮ್ ಅವ್ರು ಏನ್ ಅನ್ಕೊಂಡಿದ್ದಾರೆ? ಅವ್ರ ಮನ್ಸಲ್ಲಿ ಏನಿದೆ ಅಂತ. ರಾಘು, ಏನೋ ಇದು ಹಾಸ್ಪಿಟಲ್ ಹೆಂಡತಿನ ಹೆರಿಗೆಗೆ ಸೇರಿಸಿರೋ ಗಂಡನ ತರ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಓಡಾಡ್ತಿದ್ಯಲ್ಲೋ, ಏನಾಯ್ತು? ಝಾನ್ಸಿ ಮೇಡಮ್ ಬಿಹೇವಿಯರ್ ನೋಡ್ತಿದ್ರೆ ನನ್ನ ಪರಿಸ್ಥಿತಿನೂ ಅದೇ ರೀತಿ ಆಗಿದೆ ಅಲ್ವೋ? ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದಾರೆ ಅಂತ ಅಂದ್ಮೇಲೆ ಈ ಪ್ರಾಮಿಸು ಮತ್ತೆ ಮನೆಯವ್ರಿಗೆಲ್ಲ ನನ್ ಜೊತೆ ಖುಷಿಯಾಗಿರಿ ಅಂತ ಕೇಳ್ಕೊಳ್ಳೋ ಅವಶ್ಯಕತೆ ಏನಾದ್ರೂ ಏನಿತ್ತು? ಅವ್ರ ಪ್ಲಾನಿಂಗ್ ಅವ್ರಿಗಿರುತ್ತೆ, ಅದರಿಂದ ನಿನ್ಗಾಗಿರೋದಾದ್ರೂ ಏನು? ಹಾಗಲ್ಲ ತರುಣ, ಅವ್ರು ಬಿಟ್ಟು ಹೋಗೋದ್ ಕನ್ಫರ್ಮ್ ಆದ್ಮೇಲೆ ಇದೆಲ್ಲ ಯಾಕೋಬೇಕು? ಝಾನ್ಸಿ ಬಿಟ್ಟು ಹೋಗ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ರ? ನನ್ನ ಹತ್ರ ಹೇಳಿಲ್ಲ, ಆದ್ರೆ ನೋಟಿಸ್ ಬಂದಿದ ತಕ್ಷಣ ನಾನಾಗೆ ನಾನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಅದೇ ಕಾರಣಕ್ಕೆ ನಮ್ಮನೆಯವರು ಅವ್ರು ಹೇಳ್ದಾಗ ಕೇಳಕ್ ಒಪ್ಕೊಂಡಿದ್ದಾರೆ. ನೀನು ಹೋಯ್ತಾ ತಾಳಿ ಕಟ್ತೀನಿ ಅಂತ ಪ್ರಾಮಿಸ್ ಮಾಡಿದೆ, ತಾಳಿ ಕಟ್ದ? ಮದುವೆ ಅದ? ಏನೋ ಹೇಳ್ದೆ? ಅದು ಝಾನ್ಸಿ ನನ್ನ ಬಿಟ್ಟು ಹೋಗ್ತೀನಿ ಅಂದ್ರೆ ಅದು ನೀನ್ ನಂಬ್ತ್ಯಾ? ನೋಡೋ, ಸಂಬಂಧದಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಹತ್ರ ಇದ್ರು ಅರ್ಥ ಇಲ್ಲ, ಬಿಟ್ಟು ಹೋದ್ರು ವ್ಯರ್ಥ ಆಗಲ್ಲ. ಆದ್ರೆ ನಿಮ್ಮಿಬ್ಬರ ಸಂಬಂಧ ತುಂಬಾ ಸ್ಟ್ರಾಂಗ್ ಆಗಿದೆ. ಅದಷ್ಟು ಸುಲಭವಾಗಿ ಯಾರಿಂದ ದೂರ ಮಾಡಕ್ಕೂ ಆಗಲ್ಲ, ದೂರ ಹೋಗಕ್ ಝಾನ್ಸಿನೂ ಒಪ್ಪಲ್ಲ. ನೀನ್ ಏನೇನೋ ಹೇಳ್ಬೇಡ ತರುಣ. ಏನೇನೋ ಹೇಳ್ತಿಲ್ಲಪ್ಪ, ಇರೋ ವಿಷಯನೇ.
ನಿಮ್ ಮನೆಯವರು ಜಾನ್ಸಿನ ಮನೆಗೆ ಬರೋದಕ್ಕೆ ಬಿಡಲ್ಲ ಅಂದ್ರು. ಅವ್ರು ಬರ್ದೇ ಬಿಟ್ರ? 10 ದಿನ ಅಷ್ಟೇ ಓಡಿಸ್ತೀನಿ ಅಂದ್ರು. ಜಾನ್ಸಿ ಓಡೋದ್ರ? ಇಲ್ಲ. ಅಂದ್ಮೇಲೆ ಇವಾಗ ಮಾತು ಕೊಟ್ಟಿದ್ದೀನಿ ಅಂತ ಬಿಟ್ಟು ಹೋಗ್ತಾರೆ ಅನ್ನೋದು ಎಷ್ಟು ಸರಿನೋ? ಆದ್ರೆ ಅವ್ರ ಮಾತಿನ ಮೇಲೆ ಅವ್ರು ನಿಂತ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಅವ್ರಿಗೆ ಬೆಲೆ ಕೊಡ್ತಾರೇನೋ? ಮಾತು, ಈ ಮಾತು, ಈ ಪ್ರಮಾಣ ನಡ್ಕೊಬೇಕಾಗಿರೋದು ಮನುಷ್ಯರ ಜೊತೆ, ಮನುಷ್ಯತ್ವ ಇರೋರ್ ಜೊತೆ. ಏನ್ ಹೇಳ್ತಾ ಇದೀಯಾ? ಸತ್ಯನೇ ಹೇಳ್ತಾ ಇದ್ದೀನಿ. ನಿಮ್ ಮನೆಯವ್ರ ಮನುಷ್ಯತ್ವ ಇದ್ದಿದ್ರೆ ಇವತ್ತು ಈ ರೀತಿ ಕೆಲಸ ಮಾಡೋದಕ್ಕೆ ನಿಲ್ತಾ ಇರ್ಲಿಲ್ಲ. ತರುಣ, ನಮ್ಮ ಮನೆಯವ್ರ ಜಾಗದಲ್ಲಿ ನಿಂತು ನೀನು ಯೋಚನೆ ಮಾಡು. ಯಾರ ಜಾಗದಲ್ಲಿ ಇದ್ದಿದ್ರು ನಾನು ಇಂಥ ಕೆಲಸ ಮಾಡಕ್ ಬಿಡ್ತಾ ಇರಲಿಲ್ಲ ಬಿಡಪ್ಪ. ನೋಡ್ರಾಗು, ಯಾರು ಏನೇ ಮಾಡಿದ್ರು ಜಾನ್ಸಿ ನಿನ್ನ ನಿಮ್ ಮನೆನ ಬಿಟ್ಟು ಹೋಗಲ್ಲ. ಮತ್ತೆ ನೋಟಿಸ್ ಬಂದಿದ ತಕ್ಷಣ ಹೋಗ್ತೀನಿ ಅಂತ ಹೇಳಿರೋದು? ಐ ಥಿಂಕ್ ಮುಳ್ಳಿಂದನೇ ತೆಗಿಯೋ ಹಾಗೆ ಜಾನ್ಸಿ ನಿಮ್ಮನೆ ರೂಟಲ್ಲೇ ಹೋಗಿ ಅವ್ರ ಬುದ್ಧಿ ಕಲ್ಸ ಏನೋ ಪ್ಲಾನ್ ಮಾಡಿ ಡ್ರಾಮಾ ಮಾಡ್ತಿದ್ದಾರೆ ಅನ್ಸುತ್ತೆ. ಇಲ್ಲ ಕಣೋ, ಅವ್ರ ಮಾತುಕತೆ ಬಿಹೇವಿಯರ್ನ ನೋಡ್ತಿದ್ರೆ ಅವ್ರು ಉಳ್ಕೊಳ್ಳೋ ಪ್ರಯತ್ನನ ಕೈ ಚೆಲ್ಲಿದ್ದಾರೆ ಅನ್ನಿಸ್ತಿದೆ. ಯಾಕೋ ಬಿಟ್ಟು ಹೋಗ್ಬಿಡ್ತಾರೆ ಅನ್ನಿಸ್ತಿದೆ ಕಣೋ. ಅದೆಲ್ಲೋ ನಿನ್ ಭ್ರಮೆ ಅಷ್ಟೇ. ಇಷ್ಟು ದಿನ ನಾನು ಜಾನ್ಸಿ ನೋಡಿರೋ ಅನುಭವದ ಮೇಲೆ ಮತ್ತು ಅವ್ರ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡಿರೋ ಆಧಾರದ ಮೇಲೆ ಒಂದು ಮಾತು ಹೇಳ್ತೀನಿ ಕೇಳು. ಜಾನ್ಸಿ ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಟು ಹೋಗಲ್ಲ. ಆ ರೀತಿ ನಿನ್ನ ಬಿಟ್ಟು ಹೋಗೋಗಿದ್ದಿದ್ರೆ ಯಾವತ್ತೂ ಆ ಕೆಲಸ ಮಾಡಿರ್ತಿದ್ರು. ಇವತ್ತು ಈ ರೀತಿ ನಿಮ್ಮ ಮನೆಯವ್ರ ಜೊತೆ ಡೀಲ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದು ಪಕ್ಕಾ ಡ್ರಾಮಾನೇ. ಅವ್ರಿಗೆ ಯಾಕೆ ಮಾಡಿದ್ರು, ಅವ್ರ ಉದ್ದೇಶ ಏನು ಅಂತ ಮುಂದೆ ನಿನ್ಗೆ ಗೊತ್ತಾಗುತ್ತೆ. ಒಂದು ವೇಳೆ ಜಾನ್ಸಿ ಮೇಡಮ್ ಮಾಡ್ತಿರೋದು ನಾಟಕ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಎಲ್ಲ ಸರ್ವನಾಶ ಆಗೋಗುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಈ ರೀತಿ ಆಗೋದಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಇದು ನಾಟಕನೇ ಆಗಿದ್ರೆ ಇದನ್ನ ಮೊದಲು ಸ್ಟಾಪ್ ಮಾಡಿಸ್. ಇವನ್ಗೆ ಹೆಂಡತಿನ ಕಳ್ಸಕ್ ಇಷ್ಟ ಇಲ್ಲ, ಇವನ್ನ ಬಿಡಕ್ ಮನ್ಸಿಲ್ಲ. ಇವರಿಬ್ರು ಒಂದಾಗೋದು ಅವ್ರ ಕುಟುಂಬಕ್ಕೆ ಇಷ್ಟ ಇಲ್ಲ. ನೋಡೋಣ ನಿಮ್ಮಿಬ್ಬರು ಪ್ರೀತಿ ಗೆಲ್ಲುತ್ತಾ ಅಥವಾ ನಿಮ್ ಮನೆಯವ್ರ ಹಠ ಗೆಲ್ಲುತ್ತಾ ಅಂತ. ಪ್ರಣವ್ ಫೈನಲಿ ವಿ ಡಿಡ್ ಇಟ್. ಮಾಮ್, ನಿನ್ ಖುಷಿ ಕಾರಣ ಏನು ಅಂತ ಹೇಳಿದ್ರೆ ನಾನ್ ಕೂಡ ನಿನ್ ಜೊತೆ ನಗ್ಬೋದು. ಪ್ರಣವ್, ಎಲ್ಲ ನಾವ್ ಅನ್ಕೊಂಡಂಗೆ ಆಗ್ತಾ ಇದೆ. ಆ ಜಾನ್ಸಿನ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ವೇದಿಕೆ ಸಿದ್ಧವಾಗಿದೆ. ನಾವು ಕಂಡ ಕನ್ಸೆಲ್ಲ ನನ್ಸಾಗೋ ಟೀಮ್ ಹತ್ರ ಬಂತು. ಜಾನ್ಸಿಯವಳ ಗಂಡನ್ ಮನೆನ ಬಿಟ್ಟು ಬರ್ತಾಳೆ. ರಾಘವೇಂದ್ರ ಡಿವೋರ್ಸ್ ನೋಟಿಸ್ ಕಳ್ಸೋದಿಕ್ಕೆ ವಕಾಲತ್ ಸಿಗ್ನೇಚರ್ ಮಾಡಾಯ್ತು. ಸೂಪರ್ ಮಾಮ್, ನೀನು ಅಂತೂ ನೀನ್ ಬಿಟ್ಟ ಅನಿತಾ ಅನ್ನೋ ಬಾಣ ಸಕ್ಕತ್ತಾಗೆ ವರ್ಕೌಟ್ ಆಗ್ತಿದೆ ಅಂತ ಆಯ್ತು. ರೈಟ್ ಪ್ರಣವ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಯಾವತ್ತೂ ನನ್ನ ಕ್ಯಾಲ್ಕುಲೇಷನ್ ತಪ್ಪಾಗೋದಿಕ್ಕೆ ಚಾನ್ಸೇ ಇಲ್ಲ. ಯು ನೋ ವೈ? ನನ್ನ ಟಾರ್ಗೆಟ್ ಯಾವತ್ತೂ ಮಿಸ್ ಆಗೋದಿಕ್ಕೆ ಚಾನ್ಸೇ ಇಲ್ಲ. ಯಾಕೆ ನಾಗಾರ್ಜುನ್ ಎದ್ದು ಹೋಗ್ತಾ ಇದೀಯಾ? ಈ ತುಳಸಿ ಗೆಲ್ತಾ ಇದ್ದಾಳೆ ಅಂತ ನಿನ್ನ ಮಾತು ನಿಂತೋಯ್ತಾ? ಬಾಯಿ ಬಿದ್ದೋಯ್ತಾ? ಆರಂಭ ಸಿಹಿಯಾಗಿ ಇದ್ರು ಅಂತ್ಯ ಕಹಿಯಾಗಬಾರ್ದು ಅಂತ ರೂಲ್ಸ್ ಏನೂ ಇಲ್ಲ ಅಲ್ವಾ ತುಳಸಿ? ನಂದೇ ಅಂದ್ಕೊಂಡು ಗೆಲುವು ಸೋಲಿನ ಮೊದಲ ಹೆಜ್ಜೆ ಅಂತ ಸುಮ್ಮನೆ ಹೇಳಿಲ್ಲ. ಸೋಲ್ನ ಸೋಲ್ಸಿ ಗೆಲ್ನ ಹೇಗೆ ನಂದಾಗಿಸ್ಕೊಳ್ಬೇಕು ಅಂತ ಈ ತುಳಸಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಮ್ ಗೆಲುವು ನಮ್ ಕೈಯಲ್ಲಿ ಇರ್ಬೋದು ತುಳಸಿ, ಆದ್ರೆ ಬೇರೆಯವ್ರ ಸೋಲು ನಮ್ ಕೈಯಲ್ಲಿ ಇರಲ್ವಲ್ಲ. ಜಾನ್ಸಿ ಏನು ಕಮ್ಮಿ ಆಸಾಮಿ ಅಲ್ಲ. ಯಾವಾಗ ಯಾವ ಬುಗುಳನ್ನ ಹೇಗೆ ಆಡಿಸ್ಬೇಕು ಅಂತ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ. ಒಟ್ನಲ್ಲಿ ನನ್ ಗೆಲುವನ್ನ ನೀನು ಒಪ್ಪಲ್ಲ ಅಲ್ವಾ? ಎದ್ಮೇಲೆ ಒಪ್ಕೋತೀನಿ, ಎರಡು ಮಾತೇ ಇಲ್ಲ. ಇನ್ನು ಆಟ ಮುಗ್ದಿಲ್ಲ. ಜಾನ್ಸಿ ಮುಂದಿನ ಏನು ಅಂತ ಗೊತ್ತೇ ಇಲ್ಲ. ಮುಂದಿನ ಹೆಜ್ಜೆ ಇನ್ನೇನಾಗಿರುತ್ತೆ? ಎಲ್ಲ ಮುಗೀತು ಅಂತ ತಿಳ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಆ ಮನೆಯಿಂದ ಈ ಮನೆಗೆ ಬರೋದು ಅಷ್ಟೇ. ಅದನ್ನ ನೋಡೋಣಲ್ವಾ ತುಳಸಿ? ಡ್ಯಾಡ್ಗೆ ನಮ್ ಸಂತೋಷನ ಸಂಭ್ರಮಿಸೋ ಮನಸ್ಥಿತಿನೇ ಇಲ್ಲ. ನೀನ್ ಯಾಕೆ ಇದನ್ನೆಲ್ಲ ಅವ್ರ ಹತ್ರ ಶೇರ್ ಮಾಡ್ತೀಯಾ? ನಿಂದನೆ ಮಾಡೋನು, ಹಗಲುಗನ್ಸ್ ಕಾಣೋನು ಬೇರೆಯವ್ರ ಗೆಲುವಲ್ಲಿ ಅವನ್ ಸೋಲ್ನ ಕಾಣ್ತಾನೆ. ನೋವಿನ ರುಚಿ ಜಾನ್ಸಿಗಾದ್ರೆ ಸೋಲಿನ ರುಚಿ ನಿಮ್ಮಪ್ಪನಿಗೆ. ನೋಡ್ತಾ ಇರು, ನೀನ್ ಹೇಳಿದ್ದೆ ಸರಿ ಅಂತ ನಿಮ್ಮಪ್ಪ ನನ್ ಮುಂದೆ ನಿಂತ್ಕೊಂಡು ನನ್ನ ಹೊಗಳೋ ಟೈಮ್ ಬಂದೇ ಬರುತ್ತೆ. ಅವಾಗ ಈ ನಗು ನಿಮ್ಮಪ್ಪನ ಮುಖದಲ್ಲಿರುತ್ತಾ ಅಂತ ನೋಡೋಣ. ನಿಮ್ಮಪ್ಪನಿಗೆ ಸೋಲ್ಸೋದಿಕ್ಕಾದ್ರೂ ಆ ಜಾನ್ಸಿ ಆದಷ್ಟು ಬೇಗ ಈ ಮನೆಗೆ ಬರೋ ತರ ನಾನು ಮಾಡ್ತೀನಿ. ಏನ್ ಮಾಡ್ತಿದ್ದೀರಾ? ಯಜಮಾನ್ರೆ, ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡು
ಓದ್ತೀನಂತ 3 ಮಕ್ಳಾಯ್ತು ಅಂತ ಆಶೀರ್ವಾದ ಮಾಡಿದ್ರಲ್ವಾ, ಅದಕ್ಕೆ ನಮ್ ಸಂಸಾರ ಬೇಗ ಆಗ್ಲಿ ಅಂತ ಫಸ್ಟ್ ನೈಟ್ ರೆಡಿ ಮಾಡ್ತಿದೀನಿ. ನಾನು ಜೋಕ್ ಮಾಡ್ತಿಲ್ಲ, ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ಈಗ ಜೋಕ್ ಮಾಡಿದ್ ಯಾರು ರಾಘು? ಅಲ್ಲ, ನಾನ್ ಏನ್ ಮಾಡ್ತಿದೀನಿ ಅಂತ ಕಾಣಿಸ್ತಿದ್ರು ಏನ್ ಮಾಡ್ತಿದ ಹೇಳ್ತಿದ್ಯಲ್ಲ. ನಾನು ಇವಾಗ ಮಾಡ್ತಿರೋ ಕೆಲ್ಸದ ಬಗ್ಗೆ ಕೇಳ್ತಿಲ್ಲ ಮೇಡಮ್. ಮತ್ತೆ ಮನೆಯವ್ರ ಮುಂದೆ ಮಾತಾಡಿದ್ರಲ್ಲ ಅದ್ರ ಬಗ್ಗೆ ಕೇಳ್ತಿದ್ದೀನಿ. ಅರ್ಥ ಮಾಡ್ತಿಲ್ಲ ತಾನೇ? ಇವಾಗ ನಿನಗ್ಯಾಕೆ ಅನುಮಾನ ಬಂತು? ಪ್ಲೀಸ್ ಮೇಡಮ್, ನೀವು ಬೇರೆನೆ ಪ್ಲಾನ್ ಮಾಡ್ಕೊಂಡು ಏನಾದ್ರೂ ಡ್ರಾಮಾ ಮಾಡ್ತಿದ್ರೆ ದಯವಿಟ್ಟು ಅದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ. ನಮ್ಮ ಮನೆಯವರು ನಿಮ್ಮ ಮಾತನ್ನ ಪೂರ್ತಿಯಾಗಿ ನಂಬಿದ್ದಾರೆ. ಒಂದ್ ವೇಳೆ ನೀವು ಮಾಡ್ತಿರೋ ಡ್ರಾಮಾ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಇದು ಬೇರೆ ರೀತಿ ಟರ್ನ್ ಆಗುತ್ತೆ ಮೇಡಮ್. ಯಾವ ರೀತಿ ಟರ್ನ್ ಆಗುತ್ತೆ ಮೈ ಡಿಯರ್ ಗಂಡ? ನಿಮಗೆ ಯಾಕೆ ನನ್ನ ಮಾತು ಅರ್ಥನೇ ಆಗ್ತಿಲ್ಲ? ನಿಮ್ ನಾಟಕದಿಂದ ಬೇರೆ ಉದ್ದೇಶ ಇದೆ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿಮ್ಮನ್ನ ಸೀರಿಯಸ್ ಆಗಿ ಕಳಿಸ್ಬಿಡ್ತಾರೆ ಮೇಡಮ್. ಹಾಗಿದ್ರೆ ನಾನು ಹೋಗೋದ್ ನಿನಗೆ ಇಷ್ಟ ಇಲ್ವಾ ರಾಘು? ನಾನೆಲ್ಲ ಹಾಗೆ ಹೇಳ್ದೆ? ನೀನ್ ಬಾಯ್ ಬಿಟ್ಟು ಹೇಳಲಿಲ್ಲ ಅಂದ್ರು ನಿನ್ ಮನ್ಸಲ್ಲಿರೋದ್ ಅದೇ ತಾನೇ. ನಿನ್ ಮನ್ಸಲ್ಲಿ ನನಗ್ ಕಳಿಸ್ಬಾರ್ದು ಅನ್ನೋದಿದೆ ಅಲ್ವಾ? ನನಗ್ ಅಷ್ಟು ಸಾಕು. ನಾನೇನ್ ಹಾಗಂತ ಹೇಳದ್ನ ನಿಮ್ಗೆ? ನೀನ್ ಹೇಳಿಲ್ಲ ಅಂದ್ರು ನನಗ್ ಅರ್ಥ ಆಗುತ್ತೆ ರಾಘು. ನಾನ್ ಈ ಮನೇಲಿ ಇರೋವರೆಗೂ ಪ್ರೀತಿಯಿಂದ ಅನ್ಯೋನ್ಯವಾಗಿರ್ಬೇಕು ಅಂತ ಹೇಳಿದಾರೆ ತಾನೇ. ಅದಕ್ಕೆ ಸುಮ್ನೆ ಆ ರೀತಿ ಇವಾಗ ನಾನು ಏನ್ ಮಾಡ್ಬೇಕು? ಒಂದ್ ಹಗ್ ಮಾಡು. ಹೋಗ್ರಿ, ನಿಮಗ್ ಸ್ವಲ್ಪನೂ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ. ಯಾವಾಗ್ಲೂ ಇದಾಯ್ತು. ನನ್ನ ಈ ಮನೆಯಿಂದ ಕಳಿಸ್ತಾರೆ ಅನ್ನೋ ಟೆನ್ಷನ್ ನಿನಗಿದೆಯಲ್ಲ, ಅಷ್ಟೇ ಸಾಕು ನೀ ಮನೇಲಿ ಉಳ್ಕೊಳ್ಳೋದಕ್ಕೆ.